ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಜೇ ವೈಷ್ಣವೇಂದೇ ವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಪವೃಕ್ಷ ಕಾಮಧೇನು ಎನಿಸಿಕೊಂಡಂತಹ ರಾಘವೇಂದ್ರ ಗುರುಸಾರ್ವಭೌಮರ ಅನುಗ್ರಹ ಪ್ರತಿಯೊಬ್ಬರಿಗೂ, ಇಡೀ ಸಜ್ಜನರ ಕುಲಕ್ಕೆ, ಇಡೀ ಜಗತ್ತಿಗೆ ಪ್ರತಿಯೊಬ್ಬರಿಗೂ ಅನುಗ್ರಹ ಆಗಲಿ ಅಂಥೇಳಿ ಪ್ರಾರ್ಥನೆಯನ್ನ ಮಾಡ್ತಾ, ಕಲ್ಪವೃಕ್ಷ ಕಾಮಧೇನು ಎನಿಸಿಕೊಂಡಂತಹ ರಾಘವೇಂದ್ರ ಗುರುಸಾರ್ವಭೌಮರಿಗೆ ಅತ್ಯುತ್ತಮವಾಗಿರುವಂತಹ, ಪರಮ ಆಶ್ಚರ್ಯವಾಗಿರುವಂತಹ, ಪರಮ ಅದ್ಭುತವಾಗಿರುವಂತಹ ಅವರ ಶಕ್ತಿ ಅಪಾರಮಯವಾದದ್ದು. ಯಾರಿಗೂ ಸಹಿತ ಗೊತ್ತಾಗೋದಿಲ್ಲ ಅವರ ಪವಾಡ ಹೇಗೆ ನಡೆಯುತ್ತೆ, ಯಾವ ರೀತಿಯಾಗಿ ಮಾಡ್ತಾರೆ, ಹೇಗದನ್ನ ಮಾಡಿದ್ರು, ಅದ್ಯಾವುದು ಸಹಿತ ನಮಗೆ ಗೊತ್ತಾಗೋದಿಲ್ಲ. ಯಾಕಪ್ಪ ಅಂತಂತಂದ್ರೆ ರಾಘವೇಂದ್ರ ಗುರು ಸಾರ್ವಭೌಮರು ದೇವತಾಂಶ ಸಂಭೂತರು. ಯಾಕೆ ಅಂತಂದ್ರೆ ಅವರ 3 ಅವತಾರ ಪ್ರತಿಯೊಬ್ಬರಿಗೂ ಗೊತ್ತಿದೆ. ವ್ಯಾಸರಾಜರು, ಪ್ರಹ್ಲಾದರಾಜರು ಮತ್ತೆ ರಾಯರು. ಮೊದಲಿಂದ ಹೇಳಬೇಕು ಅಂತಂದ್ರೆ ಮೊದಲಿಗೆ ಶಂಕುಕರ್ಣ ಅಂತ ಕರೀತಾರೆ. ಶಂಕುಕರ್ಣ ಆದ್ಮೇಲೆ ಪ್ರಹ್ಲಾದರಾಜರು, ಪ್ರಹ್ಲಾದರಾಜರಾದ್ಮೇಲೆ ವ್ಯಾಸರಾಜರು, ವ್ಯಾಸರಾಜರಾದ್ಮೇಲೆ ರಾಘವೇಂದ್ರ ಗುರು ಸಾರ್ವಭೌಮರು. ಇಷ್ಟು ಅವತಾರಗಳಲ್ಲಿಯೂ ಸಹಿತ ಅವರು ಅನೇಕ ವಿಧವಾಗಿರುವಂತಹ ಸಾಧನೆಗಳನ್ನ ಮಾಡಿ ಅವರಿಗೆ ಪರಮಾನುಗ್ರಹ, ಭಗವಂತನ ಆಶೀರ್ವಾದ ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇದೆ. ಆದ್ದರಿಂದ ಇವತ್ತಿನ ದಿವಸ ಆ ಮಹಾಲಕ್ಷ್ಮಿಯ ಒಂದು ಸ್ತೋತ್ರವನ್ನು ನಾವು ತಿಳ್ಕೊಳ್ಳೋಣ. ಪ್ರತಿಯೊಬ್ಬರಿಗೂ ಗೊತ್ತಿದೆ, ಲಕ್ಷ್ಮೀ ಹೃದಯ ಅಂತ ಕರೀತಾರೆ. ಬಹಳ ಅತ್ಯುತ್ತಮವಾಗಿರುವಂತಹ, ಅನುಗ್ರಹ ಭರಿತವಾಗಿರುವಂತಹ, ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷವಾಗುವಂತಹ ಒಂದು ಸ್ತೋತ್ರ ಲಕ್ಷ್ಮೀ ಹೃದಯ ಅಂತ. ಎಷ್ಟೋ ಜನ ಅದು ದೊಡ್ಡದಾಗೂ ಇದೆ, ಸುಮಾರು ಶ್ಲೋಕಗಳು ಆ ಲಕ್ಷ್ಮೀ ಹೃದಯದಲ್ಲಿದೆ. ಆ ಲಕ್ಷ್ಮೀ ಹೃದಯವನ್ನ ಸಂಕ್ಷಿಪ್ತ ಲಕ್ಷ್ಮೀ ಹೃದಯ ಅಂತ ಕರೀತಾರೆ. ಯಾರು ಈ ಸಂಕ್ಷಿಪ್ತವಾಗಿರುವಂತಹ ಲಕ್ಷ್ಮೀ ಹೃದಯವನ್ನ ಪಠಣೆಯನ್ನ ಮಾಡ್ತಾರೋ ಅವರಿಗೆ ಮಹಾಲಕ್ಷ್ಮಿಯ ಪರಮಾನುಗ್ರಹ ಪ್ರತಿನಿತ್ಯ ಇರುತ್ತೆ ಅಂತ. ಯಾಕಂದ್ರೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ ಅದ್ರ ಬಗ್ಗೆ. ಆ ಲಕ್ಷ್ಮಿಯ ಸ್ತೋತ್ರದಿಂದ ನಿಮ್ಮ ಮನೆಯಲ್ಲಿ ಉದ್ಯೋಗ ಆಗಿರ್ಬೋದು, ಧನ ಆಗಿರ್ಬೋದು, ಧಾನ್ಯ ಆಗಿರ್ಬೋದು, ಇವೆಲ್ಲವೂ ಸಹಿತ ಆ ತಾಯಿಯ ಆಶೀರ್ವಾದದಿಂದ ಅನುಗ್ರಹ ಆಗುತ್ತೆ. ಪರಮ ಅದ್ಭುತವಾಗಿದೆ. ಓಂ ಅಥ ಲಕ್ಷ್ಮೀ ಹೃದಯ ಸ್ತೋತ್ರಂ. ಶ್ರೀದೇವಿ ಪ್ರಥಮಂ ನಾಮ, ದ್ವಿತೀಯಮೃತೋದ್ಭವ, ತೃತೀಯಂ ಕಮಲಾ ಪ್ರೋಕ್ತ, ಚತುರ್ಥಂ ಚಂದ್ರಲೋಚನಾ, ಪಂಚಮಂ ವಿಷ್ಣುಪತ್ನಿ ಚ, ಷಷ್ಠಂ ಶ್ರೀ ವೈಷ್ಣವೇ ತಥಾ, ಸಪ್ತಮಂ ತು ವರಾರೋಹ, ಅಷ್ಟಮಂ ಹರಿವಲ್ಲಭ, ನವಮಂ ಶಾರ್ಗಣಿ ಪ್ರೋಕ್ತ, ದಶಮಂ ದೇವದೇವಿಕಾ, ಏಕಾದಶಂ ಮಹಾಲಕ್ಷ್ಮೀ, ದ್ವಾದಶಂ ಲೋಕಸುಂದರಿ, ಶ್ರೀಪದ್ಮಾ ಕಮಲಾ ಮುಕುಂದ, ಮಹಿಷಿ ಲಕ್ಷ್ಮಿಸ್ತ್ರಿಲೋಕೇಶ್ವರಿ, ಮಾ ಕ್ಷೀರಾಬ್ಧಿಸುತಾ ವಿರಿಂಚ, ಜನನೀ ವಿದ್ಯಾ ಸರೋಜನನ, ಸರ್ವಾಭೀಷ್ಟಫಲಪ್ರದೇತೆ, ಸತತಂ ನಾಮಾನಿ ಯೇ ದ್ವಾದಶ, ಪ್ರಾತಃ ಶುದ್ಧತರಾ ಪಠಂತ್ಯ, ಅಭಿಮತಾನ್ ಸರ್ವಾನ್ ಲಭಂತೆ ಗುಣಾನ್. ಶ್ರೀಲಕ್ಷ್ಮೀ ಹೃದಯಂ ಚೈತ ನಾಮದ್ವಾದಶಯುಗ್ಮಕಂ, ತ್ರಿವಾರಂ ಪಠತೆ ಯಸ್ತು ಸರ್ವೈಶ್ವರ್ಯಮವಾಪ್ನುಯಾತ್. ಇದು ಶ್ರೀ ಲಕ್ಷ್ಮೀ ಹೃದಯ ಸ್ತೋತ್ರಂ ಸಂಪೂರ್ಣಂ. ಪರಮ ಅನುಗ್ರಹದಾಯಕವಾಗಿರುವಂತಹ ಚಿಕ್ಕವಾದಂತಹ ಲಕ್ಷ್ಮೀ ಹೃದಯ ಸ್ತೋತ್ರ.
ಯಾಕೆಂತಂದರೆ ದುಡ್ಡು ಹೇಳಲಿಕ್ಕೂ ಸಹಿತ ಕಷ್ಟ ಆಗುತ್ತೆ. ಇದು ಚಿಕ್ಕ ಹಾಗೂ ಮತ್ತು ಚೊಕ್ಕವಾಗಿ, ಯಾಕೆಂತಂದರೆ ಈಗಿನ ಒಂದು ಕಾಲದಲ್ಲಿ ಜಾಸ್ತಿ ಸಮಯ ಅಭಾವದಿಂದ ಪಾರಾಯಣ ಮಾಡಲಿಕ್ಕಾಗೋದಿಲ್ಲ ಕೆಲವರಿಗೆ, ಎಷ್ಟೋ ಜನಕ್ಕೆ, ಸರಿನಾ. ಸ್ವಲ್ಪ ಒಂದು 5 ನಿಮಿಷದಲ್ಲೇ ಮಾಡುವಂತಹ ಚಿಕ್ಕ ಚಿಕ್ಕ ಸ್ತೋತ್ರಗಳು ಬಹಳ ಅನುಗ್ರಹವಾಗಿರುವಂತಹ, ಯಾಕಂದರೆ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆ ಮಾಡಿಬಿಟ್ರೆ ಸಾಕಂತೆ ಅನುಗ್ರಹ ಮಾಡ್ತಾನಂತೆ ಭಗವಂತ. ಅದೇ ರೀತಿಯಾಗಿರುವಂತಹ ಇದು ಚಿಕ್ಕ ಸ್ತೋತ್ರ. ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ 3 ಸಲ ಸಂಜೆ ಹೊತ್ತು, ಅಥವಾ ಶುಕ್ರವಾರ ಮಂಗಳವಾರ ಆಗಿರ್ಬೋದು, ಅಥವಾ ಪ್ರತಿನಿತ್ಯ ಸಂಜೆ ಹೊತ್ತು 3 ಸಲ ಯಾರು ಈ ಸ್ತೋತ್ರವನ್ನು ಪಠಣೆ ಮಾಡ್ತಾರೋ ಅವರಿಗೆ ವಿಶೇಷವಾಗಿರುವಂತಹ ಅನುಗ್ರಹ ಲಕ್ಷ್ಮೀ ತಾಯಿ ಮಾಡ್ತಾಳೆ. ಇದರದ ಒಂದು PDF ಬೇಕು ಅಥವಾ ಇದರದ ಒಂದು ಭಾವಚಿತ್ರ ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಎಲ್ಲರೂ ಸಹಿತ ಆ ಕಮೆಂಟ್ನಲ್ಲಿ ಮಹಾಲಕ್ಷ್ಮೀ ನಮಃ ಅಂಥೇಳಿ ಕಮೆಂಟ್ ಮಾಡುವುದರ ಮೂಲಕ ನಮಗೆ ಸ್ಫೂರ್ತಿ ಕೊಡಿ ದಯವಿಟ್ಟು. ಆದ್ದರಿಂದ ಎಲ್ಲರಿಗೂ ಅನುಗ್ರಹ ಮಾಡಲಿ. ಎಷ್ಟೋ ಜನಕ್ಕೆ ಶೇರ್ ಮಾಡಿ ದಯವಿಟ್ಟು. ಎಷ್ಟೋ ಜನಕ್ಕೆ ಈ ಒಂದು ಚಿಕ್ಕವಾದಂತಹ ಲಕ್ಷ್ಮೀ ಸ್ತೋತ್ರ ತಲುಪಲಿ ಅಂತೇಳಿ ಸರ್ವಂ ಸಂಪೂರ್ಣ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣ ಪ್ರತಿನಿರಿತಃ ಯಥವೋಚ ಮಹಂತೇನ ಪ್ರಿಯತಾಂ ಕಮಲಾಲಯೇ. ದಯವಿಟ್ಟು ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗೆ ನಿಮ್ಗೆ ಏನೇ ಕಷ್ಟಗಳಿದ್ರೂ ಸಹಿತ ಆ ಮೂಲಕ ತಿಳಿಸ್ಕೊಡಿ. ಆ ಭಗವಂತ ನಿಮಗೆ ಪರಮಾನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಹರಯೇ ನಮಃ. ಕೃಷ್ಣಾರ್ಪಣಮಸ್ತು. ಹರಿ ಓಂ.